ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್. ಮಳೆ ಬಂದು ಹೋಗಿದೆ. ಫುಲ್ ತಂಪು ತಂಪು ವಾತಾವರಣ ಇದೆ. ತೋಟ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ಗ್ರೇಟ್ ಅಲ್ಲ? ಬನ್ನಿ ತೋರಿಸ್ತೀನಿ. ಇವಾಗ ನಮ್ಮ ಕೆಲಸದವ್ರಿಗೆ ಪಾತ್ರೆ ತೊಳೆಯೋದು ಲೊಕೇಶನ್ ಶಿಫ್ಟ್ ಆಗೋಯ್ತು. ಇಷ್ಟು ದಿನ ಹಿಂದಗಡೆ ತೊಳಿತಾಯಿದ್ರು, ಇವಾಗ ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ಅಂತಾರಲ್ಲ ಹಾಗೆ. ಸೂಪರ್ ಅಲ್ಲ? ಎಷ್ಟು ಚಂದ ಇದೆ ನೋಡಿ. ಗೈಸ್, ನಿಜ ಮಾರ್ನಿಂಗ್ ಟೈಮ್ಸು ಇಲ್ಲಿ ಬಂದರೆ ಸಖತ್ತಾಗಿರುತ್ತೆ. ಗೈಸ್, ಏನೇ ಹೇಳಿ ದುಡ್ಡೊಂದಿದ್ರೆ ಎಲ್ಲವುದು ಚೆಂದ. ಸೂಪರ್ ಅಲ್ಲ? ಏನೂ ಕೆಲಸ ಮಾಡಬಾರ್ದು, ಎಲ್ಲ ಅದ್ರ ಪಾಡಿಗೆ ಆಗಬೇಕು. ನಾವು ಹೀಗೆ ಓಡಾಡಿಕೊಂಡು ನೋಡಿಕೊಂಡು ಅದನ್ನು ಎಂಜಾಯ್ ಮಾಡಿಕೊಂಡು ಫೀಲ್ ಮಾಡಿಕೊಂಡು ಇರಬೇಕು. ಎಷ್ಟು ಚೆಂದ ಅಲ್ಲ? ದುಡ್ಡೇ ದೊಡ್ಡಪ್ಪ ಗೈಸ್, ಎಲ್ಲದಕ್ಕೂ ದುಡ್ಡು ಬೇಕು. ನೋಡಿ, ಎಲ್ಲೋ ಒಂದು ಕಡೆ ಪಕ್ಷಿಗಳು ರುಟು ಅಂತ ಇದ್ದಾವೆ. ಒಂದೊಂದು ಕಡೆ ಪಿಚಿ 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 ಅಂತ ಇದೆ. ಅಲ್ಲೆಲ್ಲ ಒಂದು ಕಡೆ ಓ ಇದೆ. ಮತ್ತು ನೀರಿನ ಹನಿಗಳು ಟಪ್ಪ 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 ಅಂತ ಬೀಳ್ತಾ ಇದೆ. ಇಲ್ಲ ಗೈಸ್, ಹುಚ್ಚಿಡ್ತಿಲ್ಲ ಇನ್ನು. ನಮ್ಮಮ್ಮ ಏನು ಹೇಳ್ತಾರೆ ಗೊತ್ತಾ? ಇವಳನ್ನು ಫಸ್ಟು ಮೆಂಟ್ಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಕಂಪ್ಲೀಟ್ ಚೆಕಪ್ ಮಾಡಿಸ್ಬೇಕು. ಆ ಕಾಲ ಯಾವತ್ತೂ ಬರಲ್ಲ ಗೈಸ್, ಬರಲ್ಲ. ನಗು ಬರುತ್ತೆ. ಬಟ್ಟೆ ನೆನೆ ಹಾಕ್ಬಿಟ್ಟು ಹೋಗೋಣ. ಬಟ್ಟೆ ತಂದಿದ್ದೀನಿ. ಇನ್ನೊಂದು ವಿಷಯ ಏನು ಗೊತ್ತಾ ಗೈಸ್? ನಾವು ಹೋಗಬೇಕಾದ್ರೆ ವಾಷಿಂಗ್ ಮಿಷಿನ್ ಸರಿ ಇದೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಬೆಡ್ ಸ್ಪ್ರೆಡ್ಸ್ ನಾವು ಒಗ್ದಿಲ್ಲ. ಬೆಡ್ಶೀಟ್ಗಳನ್ನ ಹೋಗುವಾಗ ಒಂದು ತೆಗ್ದಾಕ್ಬಿಟ್ಟು ಹೋಗಿದ್ದೆ ಅಲ್ಲ, ಅದೊಂದಿದೆ. ಮತ್ತು ಈಗ ಬಂದಮೇಲೆ ಒಂದು ತೆಗ್ದಿದ್ದೇನಲ್ಲ, ಅದೊಂದಿದೆ. ಸೊ ಅವೆರಡು ವಾಷಿಗೆ ಹಾಕಬೇಕು. ವಾಷಿಂಗ್ ಮಿಷಿನ್ ಸರಿ ಹೋಗಿದೆ, ಆದರೆ ವಾಷಿಂಗ್ ಮಿಷಿನ್ ಪೌಡರೇ ತಂದಿಲ್ಲ. ಆವಾಗ ವಾಷಿಂಗ್ ಮಿಷಿನ್ ಕೆಟ್ಟೋದ್ಮೇಲೆ ಆ ಪೌಡರ್ನ ನಾನು ರೆಗ್ಯುಲರ್ ವಾಷಿಗೆ ಯೂಸ್ ಮಾಡ್ಕೊಂಡ್ಬಿಟ್ಟೆ. ಸೊ ಈಗ ಪೌಡರ್ ತರಬೇಕು. ವಾಷಿಂಗ್ ಮಿಷಿನ್ ಪೌಡರ್ ತಂದುಬಿಟ್ಟು ಈಗ ಅದನ್ನು ಮತ್ತೆ ರೀಟೆಸ್ಟ್ ಮಾಡಬೇಕು. ಅದೇನಾದರೂ ಕೈ ಕೊಡ್ತು ಅಂದರೆ ಹಾಕೊಂಡು ಟಪ ಟಪ ಅಂತ ಚೂರು ಚೂರು ಮಾಡಿಬಿಡೋಣ. ಹಾಗೆ ಮಾಡುತ್ತೆ ನೋಡಿ. ನಾನು ಹೊಸದಾಗಿ ಪೌಡರ್ ತೊಗೊಂಡು ಸ್ಟೈಲಾಗಿ ಬಂದು ಹಾಕೋಣ ಅಂತ ಹಾಕ್ತೀನ, ಅದು ಸುತ್ತೋದೇ ಇಲ್ಲ. ಬಟ್ ಅದೇನು ಮಾಡುತ್ತೆ, ಅದ್ರ ಯೋಗ್ಯತೆ ಏನು ಅಂತ ತಿಳ್ಕೊಳ್ಳೋಣ. ಇವತ್ತು ನೆನ್ಪು ಮಾಡ್ಕೋಬೇಕು.
ವಾಷಿಂಗ್ ಮಿಷಿನ್ ಪೌಡರ್ ತರಬೇಕು. ಗೈಸ್ ಏನು ಗೊತ್ತಾ, ನನಗೆ ಒಳಗಡೆ ಬಂದ ಮೇಲೆ ಫ್ಲ್ಯಾಶ್ ಆಯಿತು, ಇವತ್ತು ಸಂಕಷ್ಟಹಾರ ಚತುರ್ಥಿ ಅಂತ. ಮಂಗಳವಾರ ಬಂದಿದೆ ಗೈಸ್. ತುಂಬ ಸಲ ಎಲ್ಲ ಮಾಡಬೇಕು ಅಂದ್ಕೊಂಡು ನನ್ನ ಈ ತಿನ್ನೋ ಆಸೆ ಏನಿದೆಯಲ್ಲ, ತಿಂಡಿ ಪೋತಿತನ, ಅದನ್ನೆಲ್ಲ ಬ್ರೇಕ್ ಮಾಡ್ತಾ ಇದ್ದೆ ಅಂತ. ಬಟ್ ಯಾಕೋ ಗೊತ್ತಿಲ್ಲ, ಈ ಸಲ ಮಾಡಬೇಕು ಅನ್ನಿಸ್ತಾ ಇದೆ. ಮಂಗಳವಾರ ಬಂದಿದೆ ಆ್ಯಂಡ್ ನಾನು ಕೆಲವೊಂದಿಷ್ಟು ಅಂದ್ಕೊಂಡಿದ್ದೀನಿ ಅದನ್ನು ಮಾಡಬೇಕು ಅಂತ. ಮೇ ಬಿ ಅದನ್ನು ಸ್ಟಾರ್ಟ್ ಆಫ್ ಮಾಡೋಕ್ಕೆ ಇದೇ ಒಂದು ಒಳ್ಳೆಯ ದಿನ ಇರ್ಬೋದು ಅಂತ ಅಂದ್ಕೊಳ್ತಾ ಇವತ್ತು ಮಾಡೋಣ ಅಂತ ಇದ್ದೀನಿ. ಸೊ ನಿಮ್ಮ ತಿಂಡಿ ಪೋತಿಶ್ವೇ ಇವತ್ತು ಫಾಸ್ಟಿಂಗ್ ಮಾಡ್ತಾಳೆ. ಫಾಸ್ಟಿಂಗಲ್ಲಿ ಏನು ಇನ್ಕ್ಲೂಡ್ ಇಲ್ಲ ಅಂದರೆ ಓನ್ಲಿ ವಾಟರ್ ಇನ್ಕ್ಲೂಡ್, ಅಂದರೆ ವಾಟರ್ ಅಷ್ಟೇ ಸೇವಿಸ್ತೀನಿ, ಮತ್ತಿನ್ನೇನು ಸೇವಿಸಲ್ಲ ಫಾರ್ ಶ್ಯೂರ್. ಬರೀ ವಾಟರ್ ನೆನಪಿದೆ ಅಲ್ಲ, ನನಗೆ ನೆನಪಿರಬೇಕು. ಈಗಿನ್ನೂ ಹೇಳಿದೆ ಶ್ವೇ ಮೆಂಟಲ್ ಆಗಿಲ್ಲ ಅಂತ, ಮತ್ತು ಹಂಗೆ ಬಿಹೇವ್ ಮಾಡ್ತಾಯಿದ್ದೀನಿ ಅನಿಸುತ್ತೆ. ಬಟ್ ಸೀರಿಯಸ್ ಗೈಸ್, ಬರೀ ವಾಟರ್ ಕುಡ್ಕೊಂಡು ಇವತ್ತೊಂದಿನ ದೇವರ ಧ್ಯಾನ ಮಾಡಿಕೊಂಡು ನಮಗೆ ಹೇಗೆ ಬೇಕೋ ಹಾಗೆ ಇರೋಣ. ಬಂದ್ಬಿಟ್ಟು ಕೆಲಸ ಇಲ್ಲ ಅಂತ ಅಂದ್ಕೋಬೇಡಿ, ಆಲ್ರೆಡಿ ನೋಡಿದ್ರಿ ಅಲ್ಲ, ಬಟ್ಟೆ ನೆನೆಯೋಕೆ ಬಂದುಬಿಟ್ಟಿದ್ದೀನಿ. ಬಟ್ ಇವತ್ತು ಮಾಡೋಣ ಗೈಸ್, ಸೀರಿಯಸ್ಸಾಗಿ ಮಾಡೋಣ. ನಿಮಗೆ ಗೊತ್ತು ನಾನು ತಿಂದೇ ಇರಲ್ಲ ತಿಂಡಿ ಪೋತಿ ಅಂತ. ನಾನು ಅಂದ್ಕೊಂಡ್ರೂ ಸಹ ಆ ತಿನ್ನೋದು ನನ್ನ ಮುಂದೆ ಬಂದಾಗ ಎಲ್ಲದನ್ನು ಬ್ರೇಕ್ ಮಾಡಿಬಿಡ್ತೀನಿ. ತಿನ್ನೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಸೊ ಇವತ್ತು ದೇವ್ರನ್ನ ಇಂಪಾರ್ಟೆಂಟ್ ಮಾಡೋಣ. ದೇವರು ಸೆಂಟ್ರ್ ಆಫ್ ಅಟ್ರಾಕ್ಷನ್, ಕೇಂದ್ರ ಬಿಂದು. ಸೊ ಆ ದೇವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳೋಣ. ಆ್ಯಂಡ್ ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ನಿಮ್ಮ ಹತ್ರ ಖಂಡಿತ ಮುಂದೆ ಶೇರ್ ಮಾಡ್ತೀನಿ. ಬಟ್ ನಿಮಗೆ ಗೊತ್ತು, ಡಯಟ್ ಮಾಡ್ತೀನಿ ಅಂತ ನೆಕ್ಸ್ಟ್ ಮೂಮೆಂಟೇ ಬ್ರೇಕ್ ಮಾಡ್ತೀನಿ. ಹಾಗಾಗಿ ಈ ಸಲ ಹೇಳೋದು ಬೇಡ, ಅಟ್ಲೀಸ್ಟ್ ನಾನು ಇದಕ್ಕೆ ಸೆಟ್ ಆಗೋ ತನಕ ನಿಮಗೆ ಅದೇನೇ ಹೇಳ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ನಾನು ಅದರಲ್ಲಿ ಭದ್ರವಾಗಿ ಸ್ಟ್ಯಾಂಡ್ ಆಗಿ ಆಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ಅದಕ್ಕೆ ಮೇ ಬಿ ಇದೆ ಏನೋ ನಾಂದಿ ಅಂತಾರಲ್ಲ, ಅದಿರ್ಬೋದು ಅನಿಸುತ್ತೆ. ನೋಡೋಣ, ಇವತ್ತು ಮಾಡೇ ಬಿಡೋಣ. ಸೊ ಇವತ್ತು ಚಿಂಟಿಗೆ ಅಂತಲ್ಲ, ನಮಗೆ ಚಪಾತಿ ಮಾಡೋಣ, ಮೆಣಸಿನ್ಕಾಯಿ ಗೊಜ್ಜಿದೆ ಅಂತ ಅಂದ್ಕೊಂಡೆ. ಬಟ್ ಚಿಂಟುಗಷ್ಟೇ ಚಪಾತಿ ಮಾಡಿಕೊಡ್ತೀನಿ. ವಾಟರ್ನ ಬಿಸಿ ಮಾಡಿ ಹಾಕಿದ್ದೀನಿ. ಸೊ ಈಗ ನಾವು ಫಸ್ಟು ದೇವ್ರ ಸಾಮಾನು ಮತ್ತು ಆ ದೇವ್ರದ್ದು ಜಾಗನ ಕ್ಲೀನ್ ಮಾಡೋಣ. ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಲ್ಲ, ಅದಕ್ಕೆ ಎಲ್ಲ ಬೆಳಿ ಸಾಮಾನು ತಗೊಬಂದೆ ಬೆಳಗಣ ಅಂತ. ಗೈಸ್, ದೇವ್ರ ಮನೆ ಕೆಲಸ ಮಾಡ್ತಾಯಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಫಸ್ಟು ಚಿಂಟುನ ಎದ್ದೊಳಿಸ್ಬಿಟ್ಟು ಬಂದುಬಿಡೋಣ. ಪಾಪ ಮಗುಗೆ ನೋಟ್ಸ್ ಬರೆಯೋದೆಲ್ಲ ಇದೆಯಂತೆ. ನೀರು ಕೊಟ್ಬಿಟ್ಟು ಬಂದ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ. ನಮ್ಮ ಚಿಂಟುಗೆ ನೀರು ಸಹ ಕೊಟ್ಟು ಬಂದೆ, ಹಾಗೆ ದೇವ್ರ ಸಾಮಾನು ಸಹ ಬೆಳಗಿಟ್ಟಿದ್ದೀನಿ. ಬನ್ನಿ ಇವಾಗ ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಒರೆಸಿ, ದೇವ್ರ ಮನೆ ಒರೆಸಿ ಫೋಟೋಗೆಲ್ಲ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡೋಣ. ಆಕ್ಚುಲಿ ಹೂವ ಇಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಹೂವ ಇಲ್ಲ. ಬಿಕಾಸ್ ನಾನು ಇವತ್ತು ಸ್ಟಾರ್ಟ್ ಮಾಡ್ತೀನಿ ಅನ್ನೋದೇ ಗೊತ್ತಿಲ್ಲ. ನೋಡೋಣ, ಇವಾಗ ಚಿಂಟು ಬಿಡಕ್ ಹೋಗ್ತೀನಿ ಅಲ್ಲ, ಅವಾಗ ಆದ್ರೆ ತಗೋಬರೋಣ. ಚಿಂಟೋರ್ ಪಪ್ಪನು ಸಹ ಸಂಕಷ್ಟಹರ ಗಣಪತಿ ಮಾಡ್ತಾನೆ. ಹಾಗಾಗಿ ಅವನು ಪೂಜೆ ಮಾಡೋ ಅಷ್ಟ್ರಲ್ಲಿ ನಾನು ಹೂವ ತಗೊಂಡ್ ಬಂದ್ರೆ ಮಡ್ಸಿದ್ರೆ ಅವಾಗ ನಂಗೆ ಸಮಾಧಾನ ಆಗತ್ತೆ. ಬಿಕಾಸ್ ಅವನ್ ಪೂಜೆ ಮಾಡಿದ್ರೇನೆ ಸಮಾಧಾನ. ಈ ಮನೆಯಲ್ಲಿ, ನಮ್ಮಪ್ಪ ಮನೆಯಲ್ಲಿ ನಮ್ಮಪ್ಪ ಪೂಜೆ ಮಾಡಿದ್ರೇನೆ ಸಮಾಧಾನ. ಬಿಕಾಸ್ ಏನೇ ಹೇಳಿದ್ರು ಓನರೇ ಅಲ್ವಾ. ಸೊ ನಾವೆಲ್ಲ ನಿಮಿತ್ತ ಅಷ್ಟೇ. ಏನಂತೀರಾ ಗೈಸ್? ಯಾರು ಬೈಕೋಬೇಡಿ, ಯಾವಾಗ ನೋಡಿದ್ರು ಮೆಣಸಿನ್ಕಾಯಿ ಗೊಜ್ಜು ತೋರಿಸ್ತಾರೆ, ರೆಸಿಪಿ ಹೇಳ್ಕೊಡಲ್ಲ ಅಂತ. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಹೋದಾಗ ಹೇಳಿಸ್ಕೊಡ್ತೀನಿ, ಆಯ್ತಾ? ಈ ಸಲ ಕ್ಷಮಿಸ್ಬಿಡಿ.
ಇವಾಗ ನಾವು ಮೆಣಸಿನ್ಕಾಯಿ ಗೊಜ್ಜು ಮತ್ತೆ ಚಪಾತಿ ಚಿಂಟುಗೆ ಕೊಡ್ತಾ ಇದ್ದೀನಿ. ಸೊ ಬನ್ನಿ ಚಿಂಟುಗೆ ತಿಂಡಿ ತಿನ್ಸಿ ಸ್ಕೂಲಿಗೆ ಬಿಟ್ಬಿಟ್ಟು ಬರೋಣ. ನಂದು ಅಡ್ಗೆ ಮನೆ ಕೆಲ್ಸ ಆಯ್ತು ಅಲ್ಲ, ಹಾಗಾಗಿ ಚಿಂಟು ಏನ್ ಮಾಡ್ತಾ ಇದ್ದಾನೆ, ಸ್ಕೂಲಿಗೆ ಬೇರೆ ಟೈಮ್ ಆಯ್ತು ಅಂದ್ಬಿಟ್ಟು ಮೇಲ್ಗಡೆ ಬಂದೆ. ಅವನು ಸಹ ಮೇಲ್ಗಡೆಯಿಂದ ಕೆಳಗಡೆ ಬರೋಕೆ ರೆಡಿ ಆಗ್ತಾ ಇದ್ದ. ಏಕೆ ಇಲ್ವೋ? ಗೈಸ್, ನಮ್ಮ ಚಿಂಟುಗೆ ತಿಂಡಿ ರೆಡಿ ಆಯಿತು. ಬಟ್ ಇವತ್ತು ನಾನು ತಿನ್ನೋ ಹಾಗಿಲ್ಲ, ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಈಗ ಅವನಿಗೆ ತಿನ್ನು ಅಂತ ಹೇಳೋದು ಬೆಸ್ಟು. ನಾನು ತಿನ್ನಿಸ್ತಾ ಇದ್ದರೆ ನನಗೂ ತಿನ್ನಬೇಕು ಅಂತ ಫೀಲ್ ಆಗುತ್ತೆ ಅಲ್ವಾ? ಬನ್ನಿ ಕೊಡೋಣ. ಇಲ್ಲಿ ಕೋಳಿಗಳು ಪಿಳಿ ಪಿಳಿ ಶಬ್ದ ಮಾಡ್ತಾ ಇದ್ವು. ಆಕ್ಚುಲಿ ನನಗೆ ಈ ಶಬ್ದ ಇಷ್ಟ ಆಗತ್ತೆ. ಹಾಗಾಗಿ ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು ಬಂದೆ. ಆ್ಯಂಡ್ ಪುಟ್ ಪುಟ್ಟು ಮರಿಗಳಲ್ಲ, ತುಂಬಾ ಚೆನ್ನಾಗಿರತ್ತೆ ನೋಡೋಕ್ಕೆ. ಹಾಗಾಗಿ ನೋಡ್ತಾ ನಿಂತ್ಕೊಂಡೆ. ನಿಮಗೂ ಇಷ್ಟನಾ? ಕಮೆಂಟ್ ಮಾಡಿ ಆಯ್ತಾ? ನಿಮ್ಮನೆಲೂ ಕೋಳಿ ಸಾಕ್ತೀರಾ? ನನಗೆ ಸಾಕೋಕ್ಕಿಷ್ಟ ಇಲ್ಲ ಗೈಸ್, ಬಟ್ ಈ ಥರ ಪುಟ್ಟ ಮರಿಗಳನ್ನ ನೋಡೋಕ್ಕಿಷ್ಟ. ಚಿಂಟು, ಇನ್ನು ಟೈಮು 8:50. ಬೇಗ ಬಂದಿದ್ದೀವಿ. ಗೈಸ್ ನೋಡಿ, ಹೂವು ತೊಗೊಂಡು ಬಂದಿದ್ದೀನಿ. ಇನ್ಮೇಲೆ ಪೂಜೆ ಮಾಡಬೇಕು ಅಂತ ಇದ್ದೀನಿ ಅಲ್ಲ, ಸೊ ಇವತ್ತೇ ಒಳ್ಳೆ ದಿನ ಅಂದ್ಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಹೂವು ಸಹ ತಗೊಬಂದಿದ್ದೀನಿ. ಇನ್ಮೇಲೆ ದಿನ ದೇವರಿಗೆ ಹೂವು ಮುಡಿಸಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸ್ಟಿಕ್ಕರ್ ಇಟ್ಟಿಲ್ಲ, ಬೆಳಗ್ಗೆ ಹೊರಟೋಗ್ಬಿಟ್ಟಿದೆ, ಮತ್ತೆ ಹಾಕ್ಕೊಂಡಿಲ್ಲ. ಇವಾಗ ಹೋಗಿ ಪೂಜೆ ಮಾಡುವಾಗ ಹಾಕ್ಕೊತೀನಿ. ಬನ್ನಿ ಹೋಗೋಣ. ನನ್ನ ಫೇವ್ರೆಟ್ ಸ್ಪಾಟ್ ಇದು. ನೋಡಿ ಎಷ್ಟು ಚೆಂದ ಇದೆ. ಮನೆಗೆ ಹೋದ್ಮೇಲೆ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಚಿಂಟು ಅವ್ರ ಪಾಪ ಮನೇಲೇ ಇದ್ದಾನೆ. ಅವ್ನು ಇನ್ನೂ ಸ್ನಾನ ಬೇರೆ ಆಗಿರಲಿಲ್ಲ, ಸೊ ಇದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಗೈಸ್, ಚಿಂಟು ಅವ್ರ ಪಪ್ಪ ಇನ್ನೂ ಸ್ನಾನ ಮಾಡ್ಕೊಂಡು ಬಂದಿಲ್ಲ, ಸೊ ಬೇಗ ಬೇಗ ಹೂ ಮುಡಿಸ್ಬಿಟ್ಟು ಹೋಗೋಣ ಬನ್ನಿ. ಚಿಂಟು ಅವ್ರ ಪಪ್ಪ ಇವಾಗ ಸ್ನಾನ ಮಾಡ್ಕೊಂಡು ಕೆಳಗಡೆ ಹೋದ, ಸೊ ಪೂಜೆ ಮಾಡ್ತಾನೆ. ಸೊ ಸೂಪರ್ ಅಲ್ಲ ಗೈಸ್, ಕರೆಕ್ಟ್ ಟೈಮಿಗೆ ಹೂವು ತಗೊಬಂದಿದ್ದೀನಿ ಆ್ಯಂಡ್ ಮುಡ್ಸು ಸಹ ಆಗಿದೆ. ಇವಾಗ ಪೂಜೆ ಆದ್ರೆ ಏನೋ ಒಂಥರ ಸಮಾಧಾನ. ಬನ್ನಿ ಕೆಳಗೆ ಹೋಗೋಣ. ಬೆಳಗ್ಗೆಯಿಂದ ನೀರ್ ಕುಡಿಯೋಕ್ ಸಹ ಟೈಮ್ ಸಿಕ್ಕಿರ್ಲಿಲ್ಲ. ಯಾಕೆ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಚಿಂಟುಗೆ ಏನದು ಬರೆಸ್ತಾ ಅಥವಾ ಓದಿಸ್ತಾ ಕುತ್ಕೊಂಡ್ ಬಿಡ್ತೀನ. ಅವನು ಸ್ನಾನಕ್ಕೆ ಹೋದಾಗ ನಾನು ಕೆಳಗಡೆ ತಿಂಡಿ ಮಾಡಕ್ಕೆ ಹೋಗ್ತೀನಿ. ಹಾಗಾಗಿ ಅಷ್ಟಾಗಿ ಟೈಮ್ ಸಿಗಲ್ಲ. ಸೊ ಇವಾಗ ನೋಡಿ ಟೈಮ್ ಸಿಕ್ತು. ಸ್ವಲ್ಪ ಮುಖ ಗಿಕ್ಕ ಕ್ಲೀನಾಗಿ ತೊಳ್ಕೊಂಡು ನೀರ್ ತಗೊಂಡು ಬಂದಿದ್ದೀನಿ. ಆರಾಮಾಗಿ ಕುತ್ಕೊಂಡು ಕುಡಿಯೋಣ ಅಂತ. ಆಮೇಲೆ ಸ್ವಲ್ಪ ಕೆಲಸ ಮಾಡೋಣ. ಗೈಸ್, ಬಟ್ಟೆ ಒಗೆಯಕ್ಕೆ ಬಂದೆ. ಬೇಗ ಬೇಗ ಬಟ್ಟೆ ಒಗೆದ್ಬಿಟ್ಟು ರೆಡಿ ಆಗೋಣ ಆಯಿತಾ? ಸೊ ಇವತ್ತು ಅಚ್ಚು ಬರ್ಡೇ ಗೈಸ್. ಅಚ್ಚುಗೆ ನನ್ನ ಕಡೆಯಿಂದ ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆ್ಯಕ್ಚುಲಿ ಈ ವ್ಲಾಗು ಇವತ್ತು ಬರಲ್ಲ, ಮೇ ಬಿ 2 days ಆಗ್ಬೋದು. ಬಟ್ ಸ್ಟಿಲ್ ಇವತ್ತಿನ ದಿನ ಅವಳ ಬರ್ಡೇ ಇದೆ. ಇವತ್ತು August 12th. ಸೊ ಅವಳಿಗೆ ಹ್ಯಾಪಿ ಬರ್ಡೇ. ಅದು ಇವರು ಅವಳಿಗೆ ಆಯುರ ಆರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ, ಅವ್ರ ಫ್ಯಾಮಿಲಿ ಜೊತೆ ಚೆಂದ ಇರಲಿ ಅಲ್ಲ ಗೈಸ್. ಬಟ್ಟೆ ಒಗ್ದಾಯಿತು ನೋಡಿ, ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಬನ್ನಿ ಇವಾಗ ಹೋಗಿ
ಸ್ನಾನ ಗಿನ ಮಾಡಿಕೊಂಡು ಪೂಜೆ ಮಾಡೋಣ. ಬನ್ನಿ ಗೈಸ್, ಆರಾಮಾಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸಾಧ್ಯ ಇಲ್ಲ ಗೈಸ್. ನನ್ನ ಮಗನಿಗೆ ಸಾರು ಮಾಡಬೇಕು, ಊಟಕ್ಕೆ ರೆಡಿ ಮಾಡಬೇಕು. ಸೊ ಇವಾಗ ಅವನಿಗೆ ತಿಳಿ ಸಾರು ಅಂದರೆ ಇಷ್ಟ, ರಸಮ್ ಮಾಡೋಣ. ಬನ್ನಿ, ಅದು ಮಾಡಾದ್ಮೇಲೆ ಸ್ನಾನ ಮಾಡ್ಕೊಳ್ಳೋಣ. ಅನ್ನಕ್ಕಿಟ್ಟಿದ್ದೀನಿ ಈಗ. ನನ್ನ ಮಗನ ಮರ್ತೇ ಬಿಟ್ಟಿದ್ದೀನಿ. ಆರಾಮಾಗಿ ರೆಡಿ ಆಗಿಬಿಟ್ಟು ಮಿಂಚನ ಅಂತ ಅಂದ್ಕೊಂಡೆ. ಎಲ್ಲೋದ್ರು ನನ್ನ ಮಗ ಬೆನ್ನತ್ತಿದ್ದು ಬೇತಾಳ. ಮಗನಿಗೋಸ್ಕರ ಸ್ಯಾಕ್ರಿಫೈಸಿಂಗ್. ನಾ ಎಲ್ಲೆಲ್ಲೋ ಹೋಗ್ಬೋದು ಗೈಸ್, ಬಟ್ ನನ್ನ ಮಗ ಬಿಡಲ್ಲ. ಎಲ್ಲ ಕಡೆ ಅವನನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಸ್ಕೂಲು ಏನು ಮಾಡಲಿ, ನಾನು ಮನೇಲೆ ಬಿದ್ದಿರಬೇಕು. ಚಿಂಟುಗೆ ತಿಳಿ ಸಾರು ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತು. ದೇವ್ರ ಹತ್ರ ಈ ಸಲ ಸ್ಟ್ರಾಂಗಾಗಿ ಬೇಡಿಕೆ ಇಟ್ಟಿದ್ದೀನಿ, ಸ್ಟ್ರಾಂಗಾಗಿ ಬೇಡ್ಕೋತಾ ಇದ್ದೀನಿ, ಸೇಯಿಂಗ್ ದ್ಯಾಟ್ ನಾನು ಈ ಸಲ ತಪ್ಪಿಸೋದಿಲ್ಲ. ಸೊ ನಾನು ಅಂದ್ಕೊಂಡಿರೋದು ತಪ್ಪಬಾರ್ದು ಅಂತ. ಕಾದು ನೋಡಿ ಏನು ಮಾಡ್ತೀನಿ ಅಂತ. ನಿಮಗೇನು ಅನಿಸುತ್ತೆ? ನಾನು ಈ ಸಲ ಫುಲ್ಫಿಲ್ ಮಾಡ್ತೀನಿ ಅಂತ ಅನಿಸುತ್ತಾ? ಕಮೆಂಟ್ ಮಾಡಿ. ಚಿಂಟೆಗೆ ಸಾರು ರೆಡಿ ಆಗ್ತಾ ಇದೆ ಗೈಸ್. ಇದು ಸಹ ಟೇಸ್ಟ್ ಮಾಡೋ ಹಾಗೆಲ್ಲ, ಹೆಂಗಿರುತ್ತೋ ಉಪ್ಪು ಖಾರ ಎಲ್ಲ ದೇವ್ರಿಗೊಬ್ಬಂಗೆ ಗೊತ್ತು. ಗೈಸ್, ಚಿಂಟುಗೆ ಲಂಚ್ ಬಾಕ್ಸ್ ರೆಡಿ ಆಯಿತು. ಮತ್ತೆ ಯಾರು ಅಡುಗೆ ಮನೆಗೆ ಬರೋರು ಅಂದ್ಬಿಟ್ಟು ಬಾಕ್ಸಿಗೆ ಹಾಕಿಟ್ಬಿಟ್ಟೆ. ಸೊ ಮುಚ್ಚಳ ಹಾಕಿಬಿಡೋಣ, ಬಿಸಿ ಬಿಸಿ ಆಗಿರುತ್ತೆ. ಊಟ ರೆಡಿ. ಹೀಗೋಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ. ಬನ್ನಿ ಗೈಸ್, ಒಬ್ಬರು ಬೇಕು ಅಂದರೆ, ಒಬ್ಬರು ಇಷ್ಟ ಕಷ್ಟ ನಮ್ಮದು ಅಂತ ಅಂದ್ಕೊಂಡ್ರೆ, ಸಮಯ ಸಂದರ್ಭ ಡಸಂಟ್ ಮ್ಯಾಟರ್, ಟೈಮ್ ಡಸಂಟ್ ಮ್ಯಾಟರ್, ಪ್ರಯಾರಿಟಿ ಮ್ಯಾಟರ್ಸ್. ಎಷ್ಟೇ ಇದ್ರೂ ಏನೇ ಇದ್ರೂ ನಾವು ಮಾಡೋದನ್ನು ಮಾಡೇ ಮಾಡ್ತೀವಿ. ಪ್ರಯಾರಿಟಿ ಇಲ್ಲ ಅಂದರೆ ಆಪ್ಷನ್ ಥರ. ಈಗ ನಾನು ಅವನ ಲೈಫಲ್ಲಿ ಆಪ್ಷನ್ ಆಗಿದ್ದೀನಲ್ಲ, ಹಾಗೆ. ನಿಜ ತಾನೇ? ಬನ್ನಿ ಹೋಗೋಣ. ಸ್ನಾನ ಆಯಿತು, ಸ್ಯಾರಿ ಉಟ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ನಾನೀಗ ದಪ್ಪ ಆಗಿದ್ದೀನಿ. ಸೊ ಯಾವ ಬ್ಲೌಸ್ ಆಗುತ್ತೆ ಯಾವ ಬ್ಲೌಸ್ ಆಗಲ್ಲ ಅಂತ ಗೊತ್ತಿಲ್ಲ. ನೋಡಿ ಗೈಸ್, ಈ ಕುರ್ತಾ ಹಾಕ್ಕೊಳ್ಳೋಣ ಅಂತ ಹೋದೆ, ಕೈಯೆಲ್ಲ ಸ್ಟ್ರಕ್ ಆಗಿಬಿಟ್ಟಿದೆ. ಸೊ ಇದನ್ನು ರಿಮೂವ್ ಮಾಡಿಬಿಟ್ಟು ಬೇರೆದು ಹಾಕ್ಕೋಬೇಕು. ಸಣ್ಣ ಆಗಬೇಕು ಗೈಸ್. ಕೊನೆಗೆ ಈ ಬಟ್ಟೆ ಹಾಕ್ಕೊಂಡಿದ್ದೀನಿ. ಇದು ಎಲ್ ಸೈಜು, ಅದೆಲ್ಲ ಮೀಡಿಯಮ್ ಸೈಜು. ಬನ್ನಿ ಇವಾಗ ಹೋಗಿ ಪೂಜೆ ಮಾಡಿಕೊಂಡು ಬರೋಣ. ಕ್ಯೂಟಾಗಿ ಕಾಣ್ತಾ ಇದ್ದೀನಿ ಅಲ್ಲ? ಸುಸ್ತಾಗಿ ಹೋಗಿದೆ ಗೈಸ್, ಇಲ್ಲೇ ಬಿದ್ದೋಗ್ಬಿಡೋಣ ಅನ್ನಿಸ್ತಾ ಇದೆ ನಿಜಕ್ಕೂ. ಯಪ್ಪ, ಒಂದೆರಡು ಫೋಟೋ ತಕ್ಕೊಂಡೆ, ಫೋಟೋ ಸೆಷನ್ ಮಾಡಿಕೊಂಡೆ, ಬಂದೆ ದೇವ್ರ ಮನೆಗೆ. ಸೊ ನೋಡಿ, ಚಿಂಟೂರ್ ಪಪ್ಪ ಪೂಜೆ ಮಾಡಿಟ್ಬಿಟ್ಟು ಹೋಗಿದ್ದಾನೆ. ನಾವು ಕೈ ಮುಗಿಯೋಣ, ನಾವು ಪೂಜೆ ಮಾಡೋಣ. ನೋಡಿ ಗೈಸ್, ಇವತ್ತು ಹೂವು ತಂದು ಮಡಿಸಿದ್ದೀನಿ, ಗೊತ್ತಾ? ನೋಡಿದ್ರಿ ಅಲ್ವಾ? ನೋಡಿ, ಎಲ್ಲ ಫೋಟೋಗೂ ಹೂವು ಮಡಿಸಿದ್ದೀನಿ. ಸೂಪರ್ ಅಲ್ಲ? ನಮ್ಮ ಲಕ್ಷ್ಮಿಗೆ ಮಾತ್ರ ಸ್ಪೆಷಲ್ಲಾಗಿ ಅಲ್ಲಿ ರೋಸ್ ಬಂದಿದೆ ನೋಡಿ, ಸಖತ್ತಾಗಿದೆ ಅಲ್ಲ? ಬನ್ನಿ ಇವಾಗ ಕುಂಕುಮ ಇಟ್ಕೊಳ್ಳೋಣ. ಫುಲ್ ಅರ್ಧೋಗುತ್ತೆ ಗೈಸ್ ಕುಂಕುಮ. ಪೂಜೆ ಆಯಿತು, ದೇವರ ಹತ್ರ ಎಲ್ಲ ಅಪ್ಲಿಕೇಶನ್ ಹಾಕಿ ಆಯಿತು. ಆ್ಯಂಡ್ ಗಣಪಂಗೆ ಹೇಳಿದ್ದೀನಿ
ಇವತ್ತು ನನ್ನ ವ್ರತನ ನಾನು ಇಟ್ಕೊಂಡಿರೋಂಥ ಉಪವಾಸನ ಕಂಪ್ಲೀಟ್ ಮಾಡಿಸೋ ಜವಾಬ್ದಾರಿ ನಿಂದು ಅಂತ ನೀವೆಲ್ಲ ಹೇಳ್ತೀರಾ, ನೀವು ಮಾಡಬೇಕು ಶ್ವೇತಾ ಅಂತ. ಅಫ್ಕೋರ್ಸ್ ನಾನು ಮಾಡ್ತೀನಿ, ಬಟ್ ಆದ್ರೂ ನಿಮಗೆಲ್ಲ ಗೊತ್ತು ಅಲ್ಲ ನಾ ತಿಂಡಿ ಪೂರ್ತಿ ಅಂತ. ಹಾಗಾಗಿ ಎಕ್ಸ್ಟ್ರಾ ಸ್ಪೆಷಲ್ ಎಫರ್ಟ್ಸ್. ಕ್ಯೂಟ್ ಕಾಣ್ತಾ ಇದ್ದೀನಿ ಅಲ್ಲ ಗೈಸ್? ಮಲ್ಕೊಂಡ್ಬಿಡೋಣ ಅನ್ನಿಸ್ತಾ ಇದೆ ಗೈಸ್. ಯಪ್ಪ. ಹೇ ಗೈಸ್, ಇವತ್ತು August 12. ಎಲ್ಲರೂ ಕೇಳ್ತಾ ಇರ್ತೀರಾ ಅಚ್ಚು ಬಗ್ಗೆ ಏನು ಇವಾಗ ಹೇಳೋದೇ ಇಲ್ಲ ಅಂತ. ಏನು ವಿಷಯ ಗೊತ್ತಾ? ಈಗ ಇವತ್ತು ಅಚ್ಚುದು ಬರ್ಡೇ. ಸೊ ಅವಳ ಬರ್ಡೇಗೆ ವಿಶ್ ಮಾಡೋಣ ಅಲ್ಲ. ಈಗಿನ್ನು ದೇವ್ರ ಪೂಜೆ ಮಾಡ್ಕೊಂಡು ಬಂದೆ. ವರಮಹಾಲಕ್ಷ್ಮಿ ಎಫೆಕ್ಟು ನೋಡಿ, ನೋಟ್ಸ್ ಬರೀತಾ ಇದ್ದಾನೆ. ಊಟ ಮಾಡಿಸಿ ವಾಪಸ್ ಬರುವಾಗ ಆನ್ ದ ವೇ ಮಳೆ ಬಂದ್ಬಿಡ್ತು. ಜಾಕೆಟ್ ಸಹ ಇಲ್ಲ. ಹಾಗಾಗಿ ಒಂದ್ ಕಡೆ ನಿಂತ್ಕೊಂಡೆ. ಮಳೆ ಬಿಡೋ ತನಕ, ಸ್ವಲ್ಪ ಕಮ್ಮಿ ಆಗೋ ತನಕ ಹೋಗೋಣ ಅಂತ. ಗೈಸ್ ಈಗ ಟೈಮ್ ಬಂದು 2 ಗಂಟೆ. ಮಳೆ ನಾನು ಅಲ್ಲಿದ್ನಲ್ಲ, ಅಲ್ಲಿ ತುಂಬ ಜೋರು ಬಂತು. ಪುಣ್ಯಕ್ಕೆ ಇಲ್ಲಿ ಕಮ್ಮಿ ಮಳೆ ಇದೆ. ಇನ್ನು ಡ್ರಿಸ್ಲಿಂಗ್ ಬರ್ತಾ ಇತ್ತು, ಸೊ ಎತ್ಕೊಂಡ್ಬಿಟ್ಟೆ. ಬನ್ನಿ ತಗೊಂಡೋಗಿ ಒಣಾಕೋಣ. ಇವುಗಳು ನೋಡಿ ಕೂತಿರೋದು. ಗೈಸ್ ಊಟ ಮಾಡಿಸಿ ಬಂದೆ. ಗೈಸ್ ಬಟ್ಟೆ ಎಲ್ಲ ತೆಗೆದು ಅಲ್ಲಿ ಇಟ್ಬಿಟ್ಟು ಬಂದೆ, ಒಣ ಹಾಕಿಲ್ಲ. ಸುಸ್ತಾಗ್ತಾಯಿತ್ತು. ಆಮೇಲೆ ಒಣ ಹಾಕಿದ್ರಾಯ್ತು ಅಂದ್ಬಿಟ್ಟು ಬಕೆಟಲ್ಲಿ ತುಂಬಿಟ್ಟು ಅಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಮುಖ ತೊಳೆಯೋಣ ಅಂದ್ಕೊಂಡು ತೊಳ್ಕೊಂಡೆ. ಸ್ಟಿಕ್ಕರು ಪೋಯ್, ಅದಕ್ಕೆ ಬೇರೆ ಸ್ಟಿಕ್ಕರ್ ಇಟ್ಕೊಂಡೆ. ಆ್ಯಂಡ್ ಏನು ಗೊತ್ತಾ ಗೈಸ್, ಒಬ್ಬಟ್ಟು, ರವೆ ಉಂಡೆ ಎಲ್ಲ ಕರಿತಾ ಇದೆ. ಬಾಶ್ವೆ ಅಂತ. ದೇವಾ ಎಷ್ಟು ಕಷ್ಟ ಗೈಸ್. ನೆನ್ನೆ ಫುಲ್ ಒಳ್ಳೆ ಬಸ್ರಿ ಬೈಕೆ ಥರ ಎಲ್ಲ ತಿಂದಿದ್ದೀನಿ, ಆದರೂ ಸಹ ಇವತ್ತೆಲ್ಲ ಕರಿತಾ ಇದ್ದಾವೆ ನೋಡಿ. ನಮ್ಮಮ್ಮ ಆಲ್ಮೋಸ್ಟ್ ಎಷ್ಟು ಕೊಟ್ಟಿದ್ರು ಗೊತ್ತಾ? ರವೆ ಉಂಡೆ 10 ಕೊಟ್ಟಿದ್ರು. ನಾನು ಬಂದಿರೋದು ನೆನ್ನೆ. ಆಲ್ರೆಡಿ 7 ರವೆ ಉಂಡೆ ಖಾಲಿ ಮಾಡಿದ್ದೀನಿ. ಒಬ್ಬಟ್ಟು ಕರಿತಾ ಇದೆ, ತಿನ್ನುಶ್ವೆ ಅಂತ. ಏನು ಮಾಡಲಿ ಗೈಸ್. ಇವತ್ತು ರೈನ್ ಜಾಕೆಟ್ ತೊಗೊಂಡೋಗಿರಲಿಲ್ಲ. ಅಲ್ಲಿ ಜೋರು ಮಳೆ ಬಂದುಬಿಡ್ತು ಅಲ್ಲ. ಸೈಡಿಗೆ ಹೋಗಿ ನಿಂತ್ಕೊಳ್ಳೋ ಅಷ್ಟೊತ್ತಿಗೆ ಮಳೆ ಬಂತು. ಆ್ಯಂಡ್ ಬರುವಾಗ ಡ್ರಿಸ್ಲಿಂಗ್ ಇತ್ತು. ಸೊ ನೋಡಿ ನೆಂದುಬಿಟ್ಟಿದ್ದೀನಿ. ಈಗ ನಾನು ಏನು ಆನ್ಸರ್ ಮಾಡಲಿ ಗೈಸ್? ಒಬ್ಬಟ್ಟು ಮತ್ತು ರವೆ ಉಂಡೆಗೆ ಪೂಜೆ ಮಾಡಿ ಉಪವಾಸ ಮುರಿದು ಊಟ ಮಾಡಬೇಕು. ಊಟದ ಬೆಲೆ ಊಟ ಮಾಡುವಾಗ ಗೊತ್ತಾಗಲ್ಲ. ನಾನು ಊಟನೇ ಮಾಡಲ್ಲಪ್ಪ ಅಂತ ಸ್ಕೋಪ್ ಹೊಡಿತಾ ಇರ್ತೀನಿ. ಆಳು ಮುಳು ಜಂಕ್ ಫುಡ್ಡು, ಕಾಫಿ, ಟೀ ಕುಡಿತೀನಿ ಅಲ್ಲ. ಊಟದ ಬೆಲೆನೇ ಗೊತ್ತಿಲ್ಲ ನನಗೆ. ಊಟ ಬೇಕು ಅಂತಲೇ ಅನಿಸಲ್ಲ. ಈಗ ನೋಡಿ ಊಟ ಮಾಡಬೇಕು ಅನ್ನಿಸ್ತಾ ಇದೆ. ಎಷ್ಟು ವ್ಯತ್ಯಾಸ ಅಲ್ಲ. ಸ್ವಲ್ಪ ವೇರಿಯೇಷನ್ಸ್ ಮಾಡಿಕೊಂಡ್ರು ನಮಗೆ ನಮ್ಮ ಬಾಡಿ ಫ್ರೀಕ್ವೆನ್ಸಿ, ಬಾಡಿ ಟೇಸ್ಟ್, ಅಥವಾ ಬಾಡಿಗೆ ಏನು ಬೇಕು ಅನ್ನೋದು ಗೊತ್ತಾಗುತ್ತೆ ಅನಿಸುತ್ತೆ. ಮನುಷ್ಯನ ಜೀವನನೂ ಅಷ್ಟೇ. ಮೇ ಬಿ ತಿಳ್ಕೊಳ್ಳೋದು ತುಂಬ ಇದೆ ಗೈಸ್. ನಾನು ಮೇಧಾವಿ ಆಗ್ತಾಯಿದ್ದೀನ? ಇಲ್ಲ ಗೈಸ್, ನಂಗೆ ತುಂಬ ಚೆನ್ನಾಗಿ ಎಲ್ಲ ಗೊತ್ತು ಅಂತ ಹೇಳ್ತಾರೆ. ನನಗೆ ನಿಜ ಹೇಳ್ತೀನಿ, ಯಾರೇ ಹುಡುಗರು ಲೈನ್ ಹೊಡಿಯೋಕ್ಕೆ ಬಂದ್ರೂ ಅವ್ರಿಗೆ ಲೆಕ್ಚರ್ ಕೊಟ್ಬಿಟ್ಟು ಸಾಕಮ್ಮ ತಾಯಿ ನಿನ್ನ ಸವಾಸ ಬೇಡ ಅಂದ್ಬಿಡ್ಬೇಕು. ಹಾಗೆ ಲೆಕ್ಚರ್ ಕೊಟ್ಟಿರ್ತೀನಿ. ಇದು ಮಾಡೋದು ತಪ್ಪು, ಹಿಂಗೆ ಮಾಡಬಾರ್ದು ಅಂತ ಎಲ್ಲ. ಫನ್ನಿ ಅನಿಸುತ್ತೆ ಅಲ್ಲ, ಬಟ್ ನಿಜ. ಗೈಸ್ ಇವಾಗ ಟೈಮ್ ಬಂದು
ಹತ್ತತ್ರ 6 ಗಂಟೆ. ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದೆ. ಆ್ಯಂಡ್ ಏನಾಯಿತು ಗೊತ್ತಾ ಗೈಸ್, ಚಿಂಟು ಆ್ಯಕ್ಚುಲಿ ನನಗೆ ಒಂದು ಚಾಕ್ಲೇಟ್ ಆಫರ್ ಮಾಡ್ದ, ನಾನು ತಿಂದ್ಬಿಟ್ಟೆ. ಸೊ ಅದಕ್ಕೇ ಈಗ ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚೋಣ ಅಂತ ಹೋಗ್ತಾ ಇದ್ದೀನಿ. ಸೊ ದೇವ್ರ ದೀಪ ಹಚ್ಚಿ ಕೈ ಮುಗಿದ್ಬಿಟ್ಟು ದೇವರಿಗೆ ಉಪವಾಸ ಬ್ರೇಕ್ ಮಾಡ್ತೀನಿ. ಗೊತ್ತಿಲ್ಲದೇ ತಿಂದ್ಬಿಟ್ಟೆ ಗೈಸ್ ಚಾಕ್ಲೇಟ್ನ. ಆಮೇಲೆ ಫ್ಲ್ಯಾಶ್ ಆಯಿತು ಬರುವಾಗ ಛೇ ಎಂಥ ಕೆಲಸ ಆಗೋಯ್ತಲ್ಲ ಅಂದ್ಕೊಂಡೆ. ಬಟ್ ಓಕೆ ಅಲ್ಲ ಗೈಸ್, ಚಾಕ್ಲೇಟು ಯಾವುದು ಗೊತ್ತಾ, ಕಚ್ಚಾ ಮ್ಯಾಂಗೋ ಚಾಕ್ಲೇಟ್ ಕೊಟ್ಬಿಟ್ಟಿದ್ದ ಪ್ರಸಾದ, ಮಗ ಕೊಟ್ಟಿರೋ ಪ್ರಸಾದ ಅಂದ್ಕೊಂಡು ಸುಮ್ಮನೆ ತಿಂದ್ಬಿಟ್ಟೆ. ನನಗೆ ನಾಲೆಡ್ಜೇ ಇಲ್ಲ ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಂತ. ಅವ್ನು ಕೊಟ್ಟನಲ್ಲ ಅಂದ್ಬಿಟ್ಟು ನಾನು ತಿಂದ್ಬಿಟ್ಟೆ. ಅವ್ನು ತಿನ್ನೋಕ್ಕೂ ಮುಂಚೆ ನನಗೆ ಆಫರ್ ಮಾಡ್ತಾನೆ ಅಲ್ಲ ತಗೊಮ್ಮ ಅಂತ. ಸೊ ಹಾಗೆ ಇವತ್ತು ಕೊಟ್ಟ, ಇವತ್ತು ತಿಂದ್ಬಿಟ್ಟೆ. ಈಗ ಜಸ್ಟ್ ಒಂದು ಹಾಫ್ ಆನ್ ಅವರ್ ಬ್ಯಾಕ್. ಸೊ ಏನು ಮಾಡೋದು ಗೊತ್ತಿಲ್ಲ, ದೇವ್ರಿಗೆ ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ಈಗ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ನಾನು ಉಪವಾಸನ ಬ್ರೇಕ್ ಮಾಡ್ತೀನಿ. ಬನ್ನಿ. ಚಿಂಟು ಈಗಿನ ಸ್ನಾನಕ್ಕೆ ಹೋಗಿದ್ದಾನೆ, ನಾನು ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಗೈಸ್, ದೀಪ ಇನ್ನೂ ಉರಿತಾನೇ ಇದೆ, ಬಟ್ ಅಷ್ಟು ಬ್ರೈಟಾಗಿ ಉರಿತಾ ಇಲ್ಲ. ಮೀನ್ಸ್ ದೀಪ ಎತ್ತಬೇಕು, ಈಗ ಎತ್ತೋಣ ಅಲ್ಲ. ಬನ್ನಿ. ಇವಾಗ ನೋಡಿ ದೀಪನ ಸ್ವಲ್ಪ ಮೇಲೆತ್ತದೆ, ಬ್ರೈಟಾಗಿ ಉರಿತಾ ಇದೆ. ಇದರಿಂದ ಏನು ತಿಳ್ಕೊಬೋದು ಹೇಳಿ, ನಾವು ಸ್ವಲ್ಪ ನಮ್ಮದು ಏನದು ಥಿಂಕಿಂಗ್ ಕೆಪಾಸಿಟಿ ಆಗಿರ್ಬೋದು, ನಾವು ಸ್ವಲ್ಪ ಕಮ್ಮಿ ಲೋ ಅನ್ನಿಸ್ದಾಗ, ಲೈಫೇ ಬೇಡ ಅನ್ನಿಸ್ದಾಗ ಯಾರು ಒಬ್ಬರು ಸ್ವಲ್ಪ ಪುಷ್ ಕೊಟ್ಟರೆ ನಾವು ಇದೇ ರೀತಿ ಬ್ರೈಟ್ ಆಗ್ತೀವಿ ಅಲ್ಲ. ನಿಜ ತಾನೇ? ಹೌದು. ಸೊ ಒಂದು ಪುಷ್ ಅನ್ನೋದು ಬೇಕು. ಸೊ ದೇವ್ರ ದೀಪ ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಳಗ್ತಾ ಇದೆ. ಸೂಪರ್ ಅಲ್ಲ ನೋಡಿ ಹೂವು. ಬನ್ನಿ ಈಗ ಪೂಜೆ ಮಾಡಿಬಿಟ್ಟು ನಾವು ಹೋಗೋಣ. ಈಗ ನೋಡಿ ನಮ್ಮ ಗಣೇಶ ವರ ಕೊಟ್ಬಿಟ್ಟಿದ್ದಾರೆ. ನಾನು ನೋಡೇ ಇರಲಿಲ್ಲ, ಈಗ ನೋಡಿದೆ. ಸೂಪರ್ ಅಲ್ಲ? ಫಸ್ಟು ಪೂಜೆ ಮಾಡೋಣ, ಆಮೇಲೆ ಆ ಪ್ರಸಾದನ ತಗೊಳ್ಳೋಣ. ಗೈಸ್, ಪೂಜೆ ಮುಗೀತು. ಈಗ ಸಮಯ 6 ಗಂಟೆ. ದೇವ್ರ ಹತ್ರ ಎಲ್ಲ ಅಪ್ಲಿಕೇಶನ್ ಇಟ್ಟು ಮಾಫಿ ಕೇಳಿ ಎಲ್ಲ ಆಯಿತು. ಚಾಕ್ಲೇಟ್ ತಿನ್ನಲ್ಲ, ಅದಕ್ಕೋಸ್ಕರ ಕ್ಷಮೆನೂ ಕೇಳಾಯಿತು. ಸೊ ಎಲ್ಲ ಮುಗೀತು. ಈಗ ಬನ್ನಿ ಹೋಗೋಣ. ಆ್ಯಂಡ್ ಚಿಂಟುಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ. ಬ್ರೆಡ್ ತಂದಿದ್ದೀನಿ, ಬ್ರೆಡ್ ಟೋಸ್ಟ್ ಮಾಡಿಕೊಡೋಣ ಅಷ್ಟೇ. ಆಮೇಲೆ ವಾಟ್, ಸಮೋಸ ತಂದು ಕೊಟ್ಟಿದ್ದೀನಿ, ಸಮೋಸ ತಿನ್ನಲಿ ಅವನು. ಆಮೇಲೆ ರವೆ ಉಂಡೆ ಇದೆ, ಒಬ್ಬಟ್ಟಿದೆ. ಸೊ ಇದನ್ನೆಲ್ಲ ತಿನ್ಬೋದು. ಹಾಗಾಗಿ ನೋಡೋಣ, ಅವನಿಗೆ ಕೇಳ್ತೀನಿ ಈಗ ಸ್ಯಾಂಡ್ವಿಚ್ ಬೇಕಾ ಬೇಡ ಅಂತ. ಬೇಕು ಅಂದರೆ ಮಾಡಿಕೊಡೋಣ. ಬನ್ನಿ. ಚಿಂಟುಗೆ ಇವತ್ತು ಸ್ನ್ಯಾಕ್ಸು ಸಮೋಸ ಮತ್ತು ಒಬ್ಬಟ್ಟು ಮತ್ತು ರವೆ ಉಂಡೆ, ಏನು ಬೇಕಾದರೂ ತಿನ್ಬೋದು. ನಾನು ಸಹ ಈಗ ಬ್ರೇಕ್ ಮಾಡ್ತಾ ಇದ್ದೀನಿ, ಏನನ್ನ ಉಪವಾಸ. ಸೊ ಗೈಸ್, ನಿಮ್ಗೆ ಹೋಪ್ಸೋ ಇವತ್ತಿನ ವ್ಲಾಗ್ ಇಷ್ಟ ಆಯಿತು. ನಾನು ಇಷ್ಟಪಟ್ಟು ವ್ರತ ಮಾಡಿದ್ದು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟು ಮಾಡಿ ಆಯಿತಾ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್. ಒಬ್ಬಟ್ಟಿಂದಾಯ್ತು, ಬನ್ನಿ ಇವಾಗ ರವೆ ಉಂಡೆ ತಿನ್ನೋಣ. ಎಷ್ಟು ಚಂದ ಇದೆ ನೋಡಿ, ದ್ರಾಕ್ಷಿ ಇದೆ ನೋಡಿ. ರವೆ ಉಂಡೆ. ಬಾಯ್ ಬಾಯ್, ಎಲ್ರಿಗೂ ಶುಭರಾತ್ರಿ. ಸ್ಟೇ ಟ್ಯೂನ್.